ಮಾರ್ಚ್ ಆರಂಭದಲ್ಲೇ ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಬಿಸಿಲ ಧಕ್ಕೆ. ಕಲ್ಯಾಣ ಕರ್ನಾಟಕದಲ್ಲಿ ಮುಂದಿನ 2 ದಿನ ತಾಪಮಾನ ಹೆಚ್ಚಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಿಸಿಲು ಕಾಲ ಆರಂಭ ಆಗಿದೆ. ಹೀಗಿರುವಾಗ ಮಾರ್ಚ್ ಆರಂಭದಿಂದಲೇ ಬಿಸಿಲ ಧಗೆ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗಿರುತ್ತೆ. ಇನ್ನಷ್ಟು ಜಾಸ್ತಿ ಆಗುತ್ತೆ. ಕಲಬುರಗಿ, ರಾಯಚೂರು ಜಿಲ್ಲೆಗಳಲ್ಲಿ 40 ಡಿಗ್ರಿಗೆ ತಲುಪಿದೆ. ಆ ಭೀತಿ ಎದುರಾಗ್ತಾ ಇದೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಹಲವೆಡೆ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಉಷ್ಣಾಂಶ ಸಾಮಾನ್ಯಕ್ಕಿಂತ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಳ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ರೀತಿ ಆಗ್ತಾ ಇದೆ. ಹೀಗಾಗಿ ಮಾರ್ಚ್ನಲ್ಲಿ ಉಷ್ಣಾಂಶ ಗಣನೀಯವಾಗಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಲಬುರಗಿಯಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗುವ ಆತಂಕ ಇದೆ. ಕಳೆದ 2 ದಿನಗಳಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ನೋಡೋಕೆ ಸಿಗ್ತಾ ಇದೆ. ಅಲ್ಲಿ ಹವಾಮಾನ ಇಲಾಖೆ ಅಧಿಕಾರಿಗಳಿಂದ ಮುನ್ಸೂಚನೆ, ಮುನ್ನೆಚ್ಚರಿಕೆ ಎಲ್ಲವೂ ಕೂಡ ಬಂದಿದೆ. ಮಾರ್ಚ್ ಆರಂಭದಿಂದನೇ ಬಿಸಿಲು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲು ಸಾಮಾನ್ಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಈ ಬೇಸಿಗೆಯಲ್ಲಿ. ಅದೇ ರೀತಿಯಾಗಿ 40 ಡಿಗ್ರಿಗೆ ಏರುವಂತಹ ಸಾಧ್ಯತೆ ಇದೆ. ಆತಂಕದಲ್ಲಿದ್ದಾರೆ ಜನ. ಇದು ಅಲ್ಲಿನ ಭಾಗದ ಜನರಿಗೆ ಕಾಮನ್ ಅಂತ ಅನಿಸ್ಬಿಡುತ್ತೆ. ಆದರೆ ಬೇರೆ ಕಡೆಯವರು ಇದನ್ನು ಕೇಳಿದಾಗ ಶಾಕ್ ಆಗ್ತಾರೆ. ಏನು ಅಷ್ಟೊಂದಿದೆಯಾ, ಅಲ್ಲಿ ಹೆಂಗೆ ಹೋಗೋದು, ನಾವು ಅಲ್ಲಿ ಹೆಂಗೆ ಇರೋದು ಅಂತ. ಅಲ್ಲಿನ ಜನರಿಗೆ ಒಂದು ರೀತಿಯಲ್ಲಿ ಇದು ನಾರ್ಮಲ್ ಅನಿಸ್ಬಿಡುತ್ತೆ. ಆದರೆ ಈ ಬಿಸಿಲಿನಿಂದ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು, ಕಾಯಿಲೆಗಳು, ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ 2 ದಿನ ಅಂದರೆ ಮುಂದೆ ಬರುವಂಥ 2 ದಿನ ಏನಿದೆ, ಅಧಿಕವಾಗಿ ಬಿಸಿಲು ಜಾಸ್ತಿ ಆಗುತ್ತೆ, ತಾಪಮಾನ ಜಾಸ್ತಿ ಆಗುತ್ತೆ ಎನ್ನುವಂತಹ ವರದಿ ಕೇಳಿ ಬರ್ತಾ ಇದೆ. ಕಲಬುರಗಿ, ರಾಯಚೂರು, ಬಿಸಿಲುನಾಡು ರಾಯಚೂರು ಅಂತ ಹೇಳ್ತೀವಿ. ಬಳ್ಳಾರಿ, ರಾಯಚೂರು, ಕಲಬುರಗಿ, ಬೀದರು, ಗುಲ್ಬರ್ಗ, ದಾವಣಗೆರೆ ಈ ಕಡೆ ಸೈಡೆಲ್ಲ ಏನು ಬರುತ್ತೆ, ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾನೆ ಹೋಗುತ್ತೆ ದಿನದಿಂದ ದಿನಕ್ಕೆ. 40 ಡಿಗ್ರಿಗೆ ಏರಿದ್ರು ಕೂಡ ಏನು ಆಶ್ಚರ್ಯ ಇಲ್ಲ. 41, 42 ಕೂಡ ಹೋಗ್ಬೋದು. ನಾವು ಈ ಹಿಂದೆ ನೋಡಿದ್ದೀವಿ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಅಂತ. ಈಗಾಗಲೇ ನೋಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವೆಡೆ 37 ಡಿಗ್ರಿ ಇದೆ. ಆದರೂ ಕೂಡ ಅಲ್ಲಿ ಗೊತ್ತಾಗ್ತಾ ಇಲ್ಲ. ಇನ್ನು ಉಷ್ಣಾಂಶ 2 ರಿಂದ 3 ಪಟ್ಟು ಅಂದರೆ 2 ಡಿಗ್ರಿಯಿಂದ 3 ಡಿಗ್ರಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋದರೆ ಅದು ಬೇರೆ ರೀತಿಯಾದ ಪರಿಣಾಮ ಬೀರುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಆಗ್ತಾ ಹೋಗದಂತೆ ಬಿಸಿಲಿನ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕೂಡ ಇದೆ. ಬೇರೆ ಬೇರೆ ರೀತಿಯ ರೋಗಗಳು ಹರಡುತ್ತೆ. ಅದರ ಆತಂಕ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹವಾಮಾನ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ನೀಡಿದರೆ ಹುಷಾರಾಗಿರಿ. ಏನು ಅಗತ್ಯ ಇದ್ದರೆ ಮಾತ್ರ ನಾವು ಹೊರಗಡೆ ಹೋಗಬೇಕು. ಏನಾದರೂ ಕೆಲಸ ಇದ್ದರೆ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಜಾಸ್ತಿ ಬಿಸಿಲಿಗೆ ಹೋಗುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ. ಇದನ್ನು ಪಾಲಿಸಿ ನೀವು ಅಂತ. ಕಳೆದ 2 ದಿನಗಳಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ ಆ ಭಾಗದಲ್ಲಿ. ಹೀಗಾಗಿ ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ನೀವು ಗಮನದಲ್ಲಿರಿಸ್ಕೊಳ್ಳಿ, ಜಾಸ್ತಿ ಬಿಸಿಲಿಗೆ ಹೋಗಬೇಡಿ. ಚಿಕ್ಕ ಮಕ್ಕಳು ಆಗಿರ್ಬೋದು ಅಥವಾ ಯಾರಿಗೆ ಬಿಸಿಲು ಅಂದರೆ ಆಗೋದಿಲ್ಲ ಅವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವರೆಲ್ಲರ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಈ ಬಿಸಿಲಿನಿಂದ. ಕಲಬುರಗಿಯಲ್ಲಿ, ರಾಯಚೂರಿನಲ್ಲಿ, ಬೀದರ್ನಲ್ಲಿ, ಬೆಳಗಾವಿ ಈ ಕಡೆ ಎಲ್ಲ ಏನಾಗುತ್ತೆ, ಈ ಬೇಸಿಗೆ ಬಂತು ಅಂತಂದರೆ ಅಲ್ಲಿನ ಜನ ಕೆಲವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಂತ ಬರ್ತಾರೆ. ಯಾಕಂದರೆ ಅಲ್ಲಿ ಕೆಲಸ ಇರೋದಿಲ್ಲ, ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಹೊರಗಡೆ ಬಂದು ಏನೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಆ ರೀತಿಯಾದ ವಾತಾವರಣ. ಒಂದು 37, 38 ಇದೆ ಅಲ್ಲಿ. ಸಾಮಾನ್ಯವಾಗಿ ಬೇರೆ ಒಂದು ಏನಿರುತ್ತೆ ಕಾಲಗಳಲ್ಲಿ, ಮಳೆಗಾಲ, ಚಳಿಗಾಲ ಈ ಥರದಲ್ಲಿ ಅಲ್ಲಿ ಮಾಮೂಲಾಗಿ ಅಂದರೆ ಒಂದು 35, 32, 33, 34 ಈ ರೀತಿಯಾಗಿ ಏರಿಳಿತ ಆಗ್ತಾನೇ ಇರುತ್ತೆ. ಇನ್ನು ಬೇಸಿಗೆ ಯಾವಾಗ ಹತ್ತತ್ರ ಬರ್ತಾ ಇರುತ್ತೆ ಅವಾಗ ಬರುತ್ತೆ 36, 37, 35 ಈ ಒಂದು ಅಂತರದಲ್ಲೇ ಇರುತ್ತೆ. ಇನ್ನೂ ಜಾಸ್ತಿ ಅಂದರೆ 38, 39, 40, 41 ಈ ರೀತಿಯಾಗಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿರೋದನ್ನೇ ನಾವು ಜಾಸ್ತಿ ಅಂತೀವಿ, ಇನ್ನು ಆ ಭಾಗದಲ್ಲಿ ಇರೋ ಜನ ಹೇಗಿರ್ತಾರೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಒಂದು 2-3 ದಿನದಿಂದ ಏರಿಕೆಯನ್ನು ಕೂಡ ಕಾಣ್ತಾ ಇದ್ದೀವಿ ನಾವು ಬಿಸಿಲಿನ ತಾಪಮಾನದಲ್ಲಿ. ಯಾವಾಗ ಶಿವರಾತ್ರಿ ಮುಗಿದ ನಂತರ ಏನು ಬೇಸಿಗೆ ಕಾಲ ಜಾಸ್ತಿ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇರುತ್ತಲ್ಲ, ಅದಕ್ಕಿಂತ ಹಿಂದೆ ಚಳಿ ಇರುತ್ತೆ. ಅದಾದ ನಂತರ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ. ಆ ರೀತಿಯಾದಂಥ ವಾತಾವರಣ ಇರುತ್ತೆ. ಅದಕ್ಕೆ ಎಲ್ಲರೂ ಕೂಡ ನೀರನ್ನು ಹುಡ್ಕೊಂಡು ಹೋಗ್ತಾರೆ, ಮರಗಳನ್ನು ಹುಡ್ಕೊಂಡು ಹೋಗ್ತಾರೆ, ನೆರಳು ತಂಪಾಗಿರುತ್ತೆ ಅಂತ ಹೇಳಿ.
ಅತಿ ಹೆಚ್ಚು ನಮಗೆ ಊಟಕ್ಕಿಂತ ಜಾಸ್ತಿ ನೀರೇ ಬೇಕನ್ನಿಸ್ಬಿಡುತ್ತೆ ಈ ಕಾಲದಲ್ಲಿ. ಹೀಗಾಗಿ ಆ ಭಾಗದಲ್ಲಿ ಬಿಸಿಲು ಜಾಸ್ತಿ ಆಗ್ತಾ ಇದೆಯಂತೆ. ಇನ್ನಷ್ಟು ಹೆಚ್ಚುವ ಆತಂಕ ಇದೆ. ಇದರ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.